ಜಮೀರ್ಗೆ ದುಡ್ಡಿನ ಮದ ಬಂದಿದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ನಿಯತ್ತಾಗಿ ಬಸ್ ಓಡಿಸಿ ಬಂದ ದುಡ್ಡ ಅದು. ಮುಸ್ಲಿಮರು ಪಂಚರ್ ಅಂಗಡಿ, ಗುಜರಿ ಅಂಗಡಿಯಲ್ಲಿ ದುಡಿದ ಹಣದಲ್ಲಿ ದೇವೇಗೌಡರನ್ನ ಕೊಂಡ್ಕೊಳ್ತಾರಾ ಅಂತ ಸಮುದಾಯದ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಜಮೀರ್ ಕಥೆಯನ್ನು ಬಿಚ್ಚಿಡ್ತೀನಿ ಅಂತ ಕೂಡ ಭಾರಿ ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ. ಸಾಮಾನ್ಯವಾಗಿ ಕುಮಾರಸ್ವಾಮಿ ಅವರ ಬಾಯಲ್ಲಿ ಈ ರೀತಿ ಮಾತುಗಳು ಬರಲ್ಲ. ಸಮುದಾಯದ ವಿಚಾರವಾಗಿ ಅವರು ಮಾತನಾಡಿದವರಲ್ಲ. ಒಂದು ಸರ್ತಿ ಹೇಳಿದ್ರು ನಿಮ್ಮ ಮತ ನನಗೆ ಬೇಡ ಅಂತ, ಬಟ್ ಈ ಥರ ಮಾತನಾಡಿದವರಲ್ಲ. ಅಲ್ಲಿಗೆ ಅವ್ರಿಗೆ ಎಷ್ಟು ಘಾಸಿಯಾಗಿದೆ ಜಮೀರ್ ಅವರ ವರ್ತನೆಯಿಂದ, ಅವರ ಮಾತಿಂದ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದೇವೇಗೌಡರು ಕಾಂದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ. ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂದಾನ ಖರೀದಿ ಮಾಡೋಕ್ಕೆ. ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಎತ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಪೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದಾನ ಕೊಂಡ್ಕೊತಾರ. ಅದು ಹೋಗಲಿ, ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡೋಕ್ಕೆ ಸಾಧ್ಯವ? ನಾನೊಂದು ಮಾತು ಹೇಳಿಬಿಟ್ರೆ ಅಸಹ್ಯ, ನಾನು ಹೇಳಬಾರ್ದು ಸಾರ್ವಜನಿಕವಾಗಿ. ನನಗೆ ಮೋಸ ಮಾಡಿದ ದಿವಸ ಅದು ಆ ಪದ ಬೇಡ ನನ್ನಿಂದ ಹೇಳಿಸೋದು ನೀವು. ಅವ್ರು ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನಕೊಳ್ಳೋಕೆ ಕೇಳಿ ಅಲ್ಲಾಗ ಹೋಯ್ತಾರಲ್ಲ, ಅದೆಲ್ಲ ಮಕ್ಕಾಗೆ ಹೇಳಿದಿಲ್ಲ ಸಾವಿರಾರು ಬಾರಿ. ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕಾದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕ್ಕೆ ಹೇಳಿ. ಅವ್ರು ಹೇಳಿದ ಪದ. ನಾನು ನನಗೇನಾದರೂ ಮೋಸ ಮಾಡಿದ್ದಿನ ಅವರು ಏನು ಅದು ನಾನು ಮಾಡಿದಂಥದ್ದು ಅಂತಕ್ಕಂಥದ್ದನ್ನು ಸಾವಿರ ಬಾರಿ ಹೇಳೋರಲ್ಲ. ಮಕ್ಕಾಗೆ ಹೋಯ್ತಾರಲ್ಲ, ಮಕ್ಕದಲ್ಲಿ ಕೂತ್ಕೊಂಡು ಒಂದ್ಸಲ ಧ್ಯಾನ ಮಾಡಕ್ಕೆ ಹೇಳಿ. ಏನು ಎಲ್ಲಿ ಯಾವಾಗ ನೋಡಿ, ಇದುವರೆಗೂ ಈಗ ಬಂದಿರತಕ್ಕಂಥದ್ದು ಈ ಸಬ್ಜೆಕ್ಟು. ಆಮೇಲೆ ಯಾರಾದರೂ ಈ ಥರ ಮಾಡೋಕ್ಕೆ ಸಾಧ್ಯವ? ಆ ಮಟ್ಟಿಗೆ ನಾನು ಕುಳ್ಳ ಅಂದ್ಬಿಟ್ಟಂತೆ, ಅವ್ರು ಕರಿಯೋಣ ಅಂದ್ಬಿಟ್ರಂತೆ. ಎಲ್ಲಾದರೂ ಉಂಟಾ ಇದು? ಈ ಪದಗಳು ಮಾಡಿದ ತಪ್ಪು, ಆ ದುರಂಕಾರದಲ್ಲಿ ಹೊಟ್ಟೆವರಿಗೆ ಅದು ಅವ್ರಿಗೆ ಏನಿದೆ ಗೊತ್ತಿದೆ ನನಗೆ. ಕುಮಾರಸ್ವಾಮಿ ಮುಗಿದೋದ ಅಂತ ತಿಳ್ಕೊಂಡಿದ್ರು. ರಾಜಕಾರಣ ಮುಗಿತು ಜನತಾ ಹೇಳೋದು ಕುಮಾರಸ್ವಾಮಿದು ಅಂತೇಳಿ. ಯಾವಾಗ ಕುಮಾರಸ್ವಾಮಿ ಮತ್ತೆ ರಾಜಕಾರಣದಲ್ಲಿ ಮೇಲೆ ಬರ್ತಿದ್ದೇನೆ ಅಂತಕ್ಕಂಥದ್ದು ಶುರುವಾಯಿತು, ಇವರು ಯಾರಿಗೂ ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಕೇಳಿ, ಅವ್ರನ್ನೇ ಕೇಳಿ. ಯಾತಿಕ ಕೋಪ? ಯಾತಕ್ಕೆ ನಮ್ಮನ್ನು ಬಿಟ್ಟೋಗಿದ್ದವರು? ಯಾವ ವಿಷಯಕ್ಕೆ ಬಿಟ್ಟೋದ್ರು ಅಂತ ಕೇಳಿ. ಅವರೆಲ್ಲ 4 ಜನನ ನನ್ನ ಮೇಲೆ ಈಗ ಅಟ್ಯಾಕ್ ಮಾಡ್ತಾರಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲಿ KP ನಾಗರಾಜ್ ಅವರಿಂದ ಪಡ್ಕೋತೀನಿ. KP, ಈಗ ಜಮೀರ್ ಅವ್ರನ್ನ ಬೈಯೋದ್ರಲ್ಲಿ ಒಂದು ಅರ್ಥ ಇದೆ, ಯಾಕೆಂದರೆ ಅವರು ಕೂಡ ಮಾತನಾಡಿದರು. ಆದರೆ ಕಮ್ಯುನಿಟಿ ವಿಚಾರನೂ ಹೇಳ್ಕೊಂಬಂದಿದ್ದಾರೆ. ಇವರು ಪಂಚರ್ ಅಂಗಡಿ, ಗುಜರಿ ಅಂಗಡಿನಲ್ಲಿ ದುಡ್ಡಲ್ಲಿ ನಮ್ಮನ್ನು ಕೊಂಡ್ಕೊಳ್ಳೋಕ್ಕಾಗುತ್ತಾ ಅಂತ. ಮತ್ತು ವಿಪರೀತ ಕೋಪವನ್ನು ತೋರಿಸಿದ್ದಾರೆ ಜಮೀರ್ ವಿರುದ್ಧ. ಅಂದರೆ ಇಷ್ಟು ದಿನಗಳ ತನಕ ಮಡುಗಟ್ಟಿದ್ದ ಕೋಪನ ಅದು ಅಂತ. ಖಂಡಿತವಾಗ್ಲೂ ಕೂಡ ಅರವಿಂದ್, ಒಂದು ರೀತಿಯಾಗಿ ಜಮೀರ್ ಅಹಮದ್ ಅವರ ಮಾತಿನಿಂದ ಕುಮಾರಸ್ವಾಮಿಗೆ ಎಷ್ಟರ ಮಟ್ಟಿಗೆ ಆಕ್ರೋಶ ಬಂದಿತ್ತು ಅನ್ನುವಂಥದ್ದು ಇವತ್ತು ಗೊತ್ತಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಚುನಾವಣೆ ಅಂದರೆ ಮಗನ ಭವಿಷ್ಯದ ಚುನಾವಣೆಯ ದೃಷ್ಟಿಯಿಂದಾಗಿ ಎಷ್ಟರ ಮಟ್ಟಿಗೆ ತಮ್ಮ ಸಿಟ್ಟನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು ಕಳೆದ 3-4 ದಿನಗಳಿಂದ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ ಇವತ್ತು ಅಂಥ ಆಕ್ರೋಶದ ಭರಿತವಾದಂಥ ಮಾತುಗಳನ್ನು ಇವತ್ತು ಆಡ್ತಾ ಇರುವಂಥದ್ದು. ಬಹುತೇಕ ಕುಮಾರಸ್ವಾಮಿಯವರಿಗೆ ತಮ್ಮ ಬಣ್ಣದ ವಿಚಾರದಲ್ಲಿ ಮಾತನಾಡಿದ್ದಕ್ಕಿಂತಲೂ ಹೆಚ್ಚಾಗಿ ದೇವೇಗೌಡರನ್ನು ದೇವೇಗೌಡರ ಫ್ಯಾಮಿಲಿನ ಕೊಂಡ್ಕೋತೀವಿ ಅನ್ನುವಂಥ ಅರ್ಥದ ಮಾತೇನಿದೆ, ಅದು ಬಹಳ ದೊಡ್ಡ ಮಟ್ಟದ ಆಕ್ರೋಶವನ್ನು ಅವ್ರಿಗೆ ಉಂಟು ಮಾಡಿದೆ ಅನ್ನುವಂಥದ್ದು ರೀತಿಯಲ್ಲೇ ಕಾಣ್ತಾ ಇದೆ. ಹಾಗಾಗಿಯೇ ಅವರು ಆ ಆಕ್ರೋಶದಲ್ಲೇ ಆ ಪದವನ್ನು ಬಳಸ್ತಾ ಇರುವಂಥದ್ದು. ಏನು ಮುಸ್ಲಿಮರು ಪಂಚರ್ ಅಂಗಡಿಯಲ್ಲಿ, ಗುಜರಿ ಅಂಗಡಿಯಲ್ಲಿ ದುಡಿದಂತಹ ದುಡ್ಡನ್ನು ಇಟ್ಕೊಂಡು ನಮ್ಮನ್ನು ಖರೀದಿ ಮಾಡ್ತಾರೆ ಅನ್ನುವಂಥದ್ದು. ಮತ್ತು ಏನು ಜಮೀರ್ ಅಹಮದ್ದು ಹಣದ ಮತದಿಂದ ಮಾತನಾಡ್ತಾ ಇದ್ದಾರೆ. ಅದೇನು ನಿಯತ್ತಾಗಿ ಬಸ್ ಓಡಿಸಿ ದುಡಿದಂತಹ ದುಡ್ಡ. ಒಂದು ರೀತಿಯಾಗಿ ದೊಡ್ಡ ಮಟ್ಟದ ಆಕ್ರೋಶವನ್ನು ಬಹುತೇಕ ಹೆಚ್ಚು ಕಡಿಮೆ ಜಮೀರ್ ಅಹಮದ್ ವಿಚಾರದಲ್ಲಿ ಕುಮಾರಸ್ವಾಮಿ ಇಂಥದ್ದೊಂದು ದೊಡ್ಡ ಆಕ್ರೋಶವನ್ನು ವ್ಯಕ್ತಪಡಿಸಿ ಭಾಳ ವರ್ಷಗಳೇ ಆಗ್ಬಿಟ್ಟಿತ್ತು. ಆದರೆ ಯಾವಾಗ ಕುಮಾರಸ್ವಾಮಿಯವರ ಬಣ್ಣದ ವಿಚಾರ ಜೊತೆಗೆ ಕುಮಾರಸ್ವಾಮಿಯವರ ತಂದೆಯವರ ವಿಚಾರದಲ್ಲಿ ಒಂದು ಏನು ನಾಲಿಗೆಯನ್ನು ಸಲಿಗೆ ಬಿಟ್ಟರೋ, ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಕುಮಾರಸ್ವಾಮಿಯವರು ಈ ಥರದ ದೊಡ್ಡ ಮಟ್ಟದ ಆಕ್ರೋಶದಲ್ಲಿ ಜಮೀರ್ ಅಹಮದ್ ಮೇಲೆ ತಿರುಗಿ ಬಿದ್ದಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇವತ್ತು ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದಿರೋನು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ? ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6
ಸೊ ಅವ್ರು ಹೇಳಿರ್ತಕ್ಕಂಥದ್ದು ಒಂದು 5-6 ಜನ ಅಂತ ಹೇಳಿದ್ರಲ್ಲ, ಯಾರು ಅವ್ರ ಜೊತೆ ಇದ್ದಿದ್ದು ಇಡೀ ಜಗತ್ತಿಗೆ ಗೊತ್ತು. ಕುಮಾರಸ್ವಾಮಿ ಜೊತೆ ತುಂಬ ಗಳಸ್ಸೆ ಕಂಠಸ್ಸೆ ಇದ್ದವ್ರು ಯಾರು? ಬಾಲಕೃಷ್ಣ, ಈಗ ರೈಟ್ ನಾವು ಮಾಗಡಿ ಶಾಸಕ. ಚಲುವರಾಯಸ್ವಾಮಿ, ರೈಟ್ ನಾವು ಸಚಿವ, ನೆಲಮಂಗಲ ಶಾಸಕ. ಜಮೀರ್ ಅಹಮದ್ದು, ಈಗಲೂ ಅವರು ಕೂಡ ಮಂತ್ರಿ ಆಗಿದ್ದಾರೆ. ಸೊ ಇವ್ರುಗಳ ಬಗ್ಗೆನೇ ನಾನು ಹೇಳಿದ್ನಲ್ಲ, ಯಾರ್ಯಾರು ಅವತ್ತಿನ ದಿನ ಕ್ರಾಸ್ ವೋಟಿಂಗ್ ಮಾಡಿಬಿಟ್ಟು JDS ಬಿಟ್ಟು ಕಾಂಗ್ರೆಸ್ ಸೇರಿಕೊಂಡ್ರೋ ಅವರೇ, ಇನ್ಯಾರೂ ಅಲ್ಲ. ಯಾರ್ಯಾರು ಕ್ರಾಸ್ ವೋಟಿಂಗ್ ಮಾಡಿ JDSನ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರೋ, ಪುಟ್ಟಣ್ಣ MLC, ಇವರೆಲ್ಲ ಕುಮಾರಸ್ವಾಮಿಯ ಸುತ್ತಮುತ್ತನೇ ಸುತ್ತಾಡ್ತಿದ್ದವರು, ಕುಮಾರಸ್ವಾಮಿ ಜೊತೆಗೇ ಇದ್ದಂಥವ್ರು, ಕುಮಾರಸ್ವಾಮಿ ಜೊತೆಗೇ ಚುನಾವಣೆಯನ್ನು ಮಾಡ್ಕೊಂಡು ಬಂದಂಥವ್ರು. ಯಾವಾಗ JDSಗೆ ಅಧಿಕಾರ ಸಿಕ್ತೋ ಇವರೆಲ್ಲ ಅಧಿಕಾರ ಅನುಭವಿಸಿದವ್ರೆ. ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ. ಇವತ್ತು ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದಿರೋನು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ.